10 ತಿಂಗಳಲ್ಲಿ ಏನೋ ಈ ಫಿಸಿಕ್ ತಗೊಂಡ್ಬಂದ್ಬಿಟ್ಟೆ. ಆದ್ರೆ ಡೇ ಬೈ ಡೇ ಕಷ್ಟ ಆಗ್ತಿದೆ ಮೇಂಟೈನ್ ಮಾಡಕ್ಕೆ. ವೇರಿಯೇಷನ್ ಬಂದ್ಬಿಟ್ಟು ಬ್ಯಾಕ್ ಅಂಡ್ ಬೈಸಿಪ್, ಬ್ಯಾಕ್ಗೆ 5 ವೇರಿಯೇಷನ್, ಬೈಸಿಪ್ಗೆ 4 ವೇರಿಯೇಷನ್ ಸ್ಟಾರ್ಟ್ ಮಾಡಿ ಭರ್ಜರಿಯಾಗಿ ಬಾರ್ಸ್ ಬಿಸಾಕಿದ್ದೀನಿ ಬ್ಯಾಕ್ಗೆ. ಈ ವೇರಿಯೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಟಿ ಬಾರ್ ಮುಗಿಸ್ಕೊಂಡು ನೆಕ್ಸ್ಟ್ ಸಿಂಗಲ್ ಡಂಬಲ್ ಡ್ರಾಯಿಂಗ್ ಮಾಡಿದೆ. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಜಂಪ್ ಆಗಿದ್ದೆ ಡೈರೆಕ್ಟ್ ಆಗಿ ಬೈಸಿಪ್ಗೆ ಹೋಗಿದ್ದೆ. ಸಕ್ಕತ್ತಾಗಿ ಹೊಸ ವೇರಿಯೇಷನ್ ಟ್ರೈ ಮಾಡಿ ಬೈಸಿಪ್ ಕಂಪ್ಲೀಟ್ ಮಾಡ್ಕೊಂಡು ಕಷ್ಟ ಆಗ್ತದೆ ಮೇಂಟೈನ್ ಮಾಡೋಕ್ಕಂದ್ರೆ. ಕರೆಕ್ಟ್ ಟೈಮ್ಗೆ ಪ್ರೋಟೀನ್ ಇಂಟೇಕ್ ಮಾಡಲೇಬೇಕು ಎವ್ರಿ ಡೇ. ಅದನ್ನು ನಾವು ಖರ್ಚು ಮಾಡಬೇಕಂದ್ರೆ ನೀವು ಹುಡುಗಿನ ಬೇಕಾದ್ರೆ ಮೇಂಟೈನ್ ಮಾಡ್ಬಿಡ್ಬೋದು, ಬಟ್ ನೀವು ಫಿಸಿಕ್ ಮೇಂಟೈನ್ ಮಾಡೋಕ್ಕಂದ್ರೆ ನೆಕ್ಸ್ಟ್ ಲೆವೆಲ್ ಖರ್ಚಿರ್ತದೆ. ತಿನ್ಬಿಟ್ಟು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಇವತ್ತು ನಮ್ಮ ಅಕ್ಕ ಚೆಕಪ್ ಇತ್ತು, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಅದು ಮುಗಿಸ್ಕೊಂಡು ಚಿಕನ್ ತಗೊಂಡೆ ನಮ್ಮ SPM ಚಿಕನ್ ಸೆಂಟರ್ ಅಲ್ಲಿ. ತಗೊಂಡಿರೋ ಚಿಕನ್ ನ ಬೇಯಿಸಿ ತಿಂತಾ ಇದೀನಿ. 85 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ. ಎಗ್ ಚಿಕನ್ ವಿತ್ ಕಾರ್ಬ್ಸ್. ಅದಾದ್ಮೇಲೆ ಹೋಗಿದ್ದು ಕಣ್ಣೂರಿಗೆ ಎಳ್ನೀರು ಕುಡಿತಾ ಇದ್ವಿ. ಎಳ್ನೀರು ಕುಡಿದ್ಬಿಟ್ಟು ನಮ್ಮ ಬಾಯ್ಗೆ ಇವತ್ತು ಬರ್ತಡೇ ಇತ್ತು. ಅವನ ಜೊತೆನೆ ಬಂದು ಕೇಕ್ ಇಸ್ಕೊಂಡು ಡೈರೆಕ್ಟಾಗಿ ಕೇಕ್ ಕಟ್ಟಿಂಗ್ ಹೋಗ್ಬಿಟ್ಟು ಕೇಕು ತಿನ್ಬಿಟ್ಟಿದ್ದೀನಿ. ಅದಕ್ಕೆಲ್ಲದು ಫಿಸಿಕ್ ಮೇಂಟೈನ್ ಮಾಡೋದು ಕಷ್ಟ ಅಂತ ಅದು ಮುಗಿಸ್ಕೊಂಡು ಚಿಕ್ಕದಾಗ ಒಂದು ಆಟ ಆಡಿ ಡೇ ಮುಗಿಸ್ದೆ.